ಹಲೋ ಹಾಯ್ ಫ್ರೆಂಡ್ಸ್, ಇವತ್ತು ಕರಿಯಮ್ಮನ ಜಾತ್ರೆ ಇರೋದ್ರಿಂದ ನಾವು ಚನ್ನಗಿರಿ ಹತ್ರ ಇರುವಂತಹ ಬೆಂಕಿಕೆರೆ ಅಂತ ಅಲ್ಲಿ ಗ್ರಾಮಕ್ಕೆ ಹೋಗ್ತಾ ಇದ್ದೀವಿ. ತುಂಬ ಫೇಮಸ್ ಅಂತ, ಅಲ್ಲಿ ಜಾತ್ರೆ ಚೆನ್ನಾಗಾಗುತ್ತೆ. ತುಂಬ ಎಲ್ಲರೂ ಸಹ ಕರೆದಿದ್ರಲ್ವ, ಹೋಗ್ಬಿಡೋಣ ಅಂತ ಎಲ್ಲ ಫ್ಯಾಮಿಲಿ ಸಮೇತ ಹೋಗ್ತಾ ಇದ್ದೀವಿ. ನಾವು ಬರೋ ಅಷ್ಟೊತ್ತಿಗೆ ಸಂಜೆನೇ ಆಗಿತ್ತು. ಮಧ್ಯಾಹ್ನ ಎಲ್ಲ ನಾವು ಬಂದರೆ ಮಕ್ಕಳು ಎಲ್ಲ ಸೇರ್ಕೊಂಡು ನೈಟ್ ಬಂದರು. ಆಗಲೇ ಒಂದು 5-6 ಗಂಟೆಗೆ ಬಂದಿದ್ದು ಅವರು. ಇನ್ನು ಮಧ್ಯಾಹ್ನ ಬರ್ತಿದ್ದಾಗೇನೆ ನಾವು ಇನ್ನು ಮರಿ ಎಲ್ಲ ಕಡಿಯೋದಲ್ಲಿ 2 ಗಂಟೆ ಆಗಿಬಿಟ್ಟಿದೆ. ಆಗಲೇ ಲೇಟ್ ಆಗಿಬಿಟ್ಟಿತ್ತು. ಇಲ್ಲ ಊಟಕ್ಕೆಲ್ಲ ಕಾಯ್ತಾ ಇರುವಾಗ ನಮ್ಮ ಚಿಕ್ಕಪ್ಪ ಅವರು ಎಲ್ಲ ಸೇರ್ಕೊಂಡೆಲ್ಲ ಅಡುಗೆ ಮಾಡ್ತಾಯಿದ್ರು. ಬಾಮ್ಮ ಅಂತಂದು ಕರೆದ್ರು. ನಾವು ಸಹ ಇಲ್ಲಿ ನಮ್ಮ ಕಡೆ ಬಂದುಬಿಟ್ಟು ಯಾವ ರೀತಿ ಮಟನ್ ಮಾಡ್ತೀವಿ ಅಂದರೆ, ಫಸ್ಟು ಎಣ್ಣೆ ಹಾಕ್ಬಿಟ್ಟು ಈರುಳ್ಳಿ ಪೇಸ್ಟು ಮತ್ತು ಸ್ವಲ್ಪ ಪುದೀನ ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಇದು ಮಾಡ್ಕೊಂಡು ಅರಿಶಿನ ಉಪ್ಪು ಹಾಕಿ ಆಮೇಲೆ ಈ ಥರ ಮಟನ್ ಹಾಕ್ತೀವಿ. ಈ ಥರ ಮಾಡೋದ್ರಿಂದ ಯಾವುದೇ ರೀತಿ ನಾವು ಉಪ್ಪು ಖಾರ ಹಾಕಿದ್ರೂ ಟೇಸ್ಟ್ ಚೆನ್ನಾಗಿರುತ್ತೆ. ಯಾಕಂದರೆ ಅರಿಶಿನ ಪುಡಿ ಉಪ್ಪಲ್ಲಿ ಬೆಂದಿರುತ್ತಲ್ವ, ಮಟನ್ ಪೀಸ್ಗೆ ಚೆನ್ನಾಗಿ ಹಿಡ್ದಿರುತ್ತೆ. ಟೇಸ್ಟು ಸಹ ಅಷ್ಟೇ ಚೆನ್ನಾಗಿರುತ್ತೆ ಸಾಂಬಾರು. ಉಪ್ಪು ಖಾರ ನೀಟಾಗಿ ಹಾಕಿದ್ರೆ ಅಲ್ವಾ ಸಾಂಬಾರು ಚೆನ್ನಾಗಾಗೋದು. ನೋಡಿ, ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ. ಈಗ ಇಲ್ಲಿ ಅಕ್ಕನೂ ಮತ್ತು ಇಬ್ಬರು ಮಮತಾ ಅಂತ ಇಬ್ಬರು ಸ್ಕ್ವೇರ್ ಇವರು ಅಕ್ಕರೆಲ್ಲ ಇಲ್ಲಿ ಮಟನ್ ಮಸಾಲೆ ಪ್ಯಾಕೆಟ್ ಚಿಕ್ಕ ಇದ್ರೆ ಎಲ್ಲ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದಾರೆ. ಇಲ್ಲಿ ನೋಡಿ, ಇವ್ರ ಮನೆಗೆ ಬಂದಿರೋದು ಅಭಿನಯ ಅಂತಂದು. ಇನ್ನು ಇಲ್ಲೇ ಕುತ್ಕೋ, ಇಲ್ಲಿ ವಿಡಿಯೋ ಮಾಡೋಣ ಅಂತಂದು ಇಲ್ಲೇ ಕೂರಿಸ್ಕೊಂಡಿದ್ದೀವಿ ಇಲ್ಲಿಗ. ಇನ್ನು ಎಲ್ಲ ಈ ಮಸಾಲೆ ಎಲ್ಲ ಹಾಕಬೇಕಲ್ಲ, ಸ್ವಲ್ಪ ನೀರೆಲ್ಲ ಹಿಂಗಿರುತ್ತಲ್ಲ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಇದಕ್ಕೆ ಮಟನ್ ಮಸಾಲ ಒಂದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ಡೈರೆಕ್ಟ್ ಪೌಡ್ರು ಮತ್ತು ಟೊಮೊಟೊ ಹಣ್ಣು 1 kg ಪೇಸ್ಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಇಲ್ಲಿ ರುಬ್ಬಿ ಹಾಕೋದ್ರಿಂದ ಎಲ್ಲ ಪೀಸ್ಗೂ ಹೊಂದುತ್ತಲ್ವ, ಚೆನ್ನಾಗಿರುತ್ತೆ. ನಾವು ಕಟ್ ಮಾಡಿ ಹಾಕೋದಕ್ಕಿಂತ ಈ ಥರ ರುಬ್ಬಿ ಪೇಸ್ಟ್ ಮಾಡಿ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ನನ್ನ ಅಭಿಪ್ರಾಯ. ನೋಡಿ, ಈ ಥರ ಎಲ್ಲ ಮಸಾಲೆ ಹಾಕ್ತಾ ಇದ್ದೀನಿ. ಈಗ ಈ ಥರ ಎಲ್ಲ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ತಾ ಇರಬೇಕು. ಮಸಾಲೆ ಯಾವ ರೀತಿ ಆದರೂ ಹಾಕ್ಬೋದಕ್ಕೆ, ಅದು ಒಲೆ ಮುಂದೆ ನಿಂತು ಬೇಯಿಸೋದಿರುತ್ತಲ್ಲ, ಸ್ವಲ್ಪ ಕಷ್ಟನೇ. ಎಷ್ಟೇ ಗ್ಯಾಸ್ ಇದ್ರೂ ಈ ಥರ ಹಳ್ಳಿಲಿ ಒಲೆಯಲ್ಲಿ ಮಾಡೋದ್ರಿಂದ ತುಂಬ ಟೇಸ್ಟ್ ಇರುತ್ತೆ ಮಟನ್ನು ಅಂತ ಒಲೆಯಲ್ಲೇ ಮಾಡ್ತಾ ಇದ್ದಾರೆ ಇಲ್ಲಿ. ಇನ್ನು ಎಲ್ಲ ಅವ್ರು ಬೇಗ ಹೊರಡಬೇಕು ಅಂತ ಮಟನ್ನ ಹಲಾಲ್ ಮಾಡಿದ್ದು ತಿನ್ನಲ್ಲ ಅಂತ ಕೆಲವರಿಗೆಲ್ಲ ಸಪ್ರೇಟಾಗಿ ಮಾಡಿದರು. ಅದಕ್ಕೆ ಅವ್ರಿಗೆ ಬೇಗ ಆಗಲಿ ಅಂತ ಎಲ್ಲ ಅವ್ರಿಗೂ ಸಹ ಅಡುಗೆ ಮಾಡಿ ಊಟ ಮಾಡ್ತಾಯಿದ್ದಾರೆ. ಮಕ್ಕಳು ಸಹ ಎಲ್ಲರೂ ಊಟ ಮಾಡಿಕೊಂಡು ಹೊರಟರು. ನಾವಿಲ್ಲಿ ಹೊರಗಡೆ ಕೂತ್ಕೊಂಡಿದ್ವಲ್ಲ, ಇನ್ನೂ ಸಾಂಬಾರೇನೋ ಬೇಗ ಆಗಿತ್ತು, ಮುದ್ದೆ ಅನ್ನ ಆಗಬೇಕಿತ್ತಲ್ವ, ಅದಕ್ಕೆ ವೆಯ್ಟ್ ಮಾಡ್ತಾ ಇಲ್ಲೇ ಕೂತ್ಕೊಂಡು ಟೀ ಎಲ್ಲ ಕುಡಿತಾ ಇದ್ದೀವಿ. ಈಗ ನಮ್ಮ ಮನೆಗಳು ಜಾತ್ರೆ ಅಂದರೆ ಎಲ್ಲರೂ ಕೂತ್ಕೊಂಡಿರ್ತಾರೆ, ಎಂಜಾಯ್ ಮಾಡೋಕ್ಕಾಗೋದಿಲ್ಲ. ಈ ಥರ ಹಿಂಗೆ ಹೊರಗಡೆ ಬಂದಾಗಾದರೂ ಎಲ್ಲರೂ ಕೂತ್ಕೊಳ್ಳೋಣಂತ ಇಲ್ಲಿ ಚಿಕ್ಕಮ್ಮ ಮತ್ತು ಅಣ್ಣ ತಮ್ಮಂದ್ರ ಜೊತೆ ಎಲ್ಲ ಮಾತಾಡ್ಕೊತ ಇಲ್ಲೇ ಕೂತ್ಕೊಂಡಿದ್ದೀವಿ. ಇನ್ನು ಮಾವ ಅವರೆಲ್ಲ ಅಪ್ಪನ ಜೊತೆ ಮಾತಾಡ್ತಾ ಇದ್ರು. ಇನ್ನು ಅಪ್ಪ ಬಂದಾಗ ಇನ್ನೂ ಆಗ್ತಾನೆ ಮಾತಾಡಿಸ್ತಾ ಇದ್ರಲ್ವ, ಎಲ್ಲರೂ ಮಾತಾಡಿಸ್ತಾ ಇದ್ದಾರೆ. ಇಲ್ಲಿ ಆಗಲೇ ಸಾಯಂಕಾಲ ಆಗಿತ್ತಲ್ವ. ಇವರು ಬಂದುಬಿಟ್ಟು ಚಿಕ್ಕ ಮಾವ, ಅವರು ದೊಡ್ಡ ಮಾವ. ಇಲ್ಲಿ ಇನ್ನು ಎಲ್ಲರೂ ಊಟ ಮಾಡಿದ್ದಾಯ್ತಲ್ವ, ಇವರು ಹೊರಡ್ತೀನಿ ಅಂತ ಎಲ್ಲ ಹೊರಡ್ತಾ ಇದ್ರು ದಾವಣಗೆರೆ ಹತ್ರ. ಬೇಗ ಹೋಗಬೇಕು ಅಂತ ಅವರೆಲ್ಲ ಹೊರಡ್ತಾ ಇದ್ರಿಲ್ಲ. ಅವರೆಲ್ಲ ಹೋದಾದ್ಮೇಲೆ ನಾವು ಇಲ್ಲಿ ಊಟಕ್ಕೆ ಕೂತ್ಕೊಂಡ್ವಿ. ಆಗಲೇ 7:15 ಆಗಿಬಿಟ್ಟಿತ್ತು ಮುದ್ದೆ ಅನ್ನ ಎಲ್ಲ ಆಗೋ ಅಷ್ಟೊತ್ತಿಗೆ. ಎಲ್ಲರೂ ಸಹ ಎಲ್ಲ ಊಟ ಮಾಡ್ಕೊಳ್ತಾ ಇದ್ದೀವಿ. ಇಲ್ಲಿ ಸಾಂಬಾರ್ದು ತುಂಬ ಚೆನ್ನಾಗಾಗಿತ್ತು. ಅಲ್ಲಿ ಇನ್ನು ನೈಟ್ 2 ಮರಿ ಕಡಿದ್ರು. ಇನ್ನು ಬೆಳಗ್ಗೆ ಇನ್ನೂ ಕಡಿತೀವಿ ಎಲ್ಲ ಇರು ಅಂತ ಇದ್ರು. ಇನ್ನು ಲೇಟ್ ಆಗಿಬಿಡುತ್ತೆ, ಬೆಳಗ್ಗೆ ಇದ್ದರೆ ಹೊರಡೋದು ಜರ್ನಿ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ನಾವು ಸಹ ಬೇಗನೆ ಹೊರಡಬೇಕು ಅಂತ ಬೇಗ ಊಟ ಮುಗಿಸ್ಕೊಂಡು ಎಲ್ಲ ಹೊರಡ್ತಾ ಇದ್ವಿ. ಇನ್ನು ಈ ಊರು ಬಂದುಬಿಟ್ಟು ನಾವು ಚಿಕ್ಕ ಮಾವ, ಅಮ್ಮನ ತಮ್ಮ ಆಗಬೇಕು. ಸಾಂಬಾರು ಚೆನ್ನಾಗೈತೆ ಅಂತ ಹೇಳ್ತಾ ಇದ್ರು ಇವರೆಲ್ಲ. ಇನ್ನು ಮಕ್ಕಳೆಲ್ಲ ಹೊರಗಡೆ ಒಟ್ಟು ಜಾತ್ರೆಗಂತ ಸ್ವಲ್ಪ ಸುತ್ತಾಡೋಕೆ ಹೋಗೋಣ ಅಂದರೆ ಇಲ್ಲಿ ಆಟ ಸಾಮಾನು ಬೇಕು ಅಂತ ಹಠ ಮಾಡಿದ್ದಕ್ಕೆ ಆ ದೊಡ್ಡಮ್ಮ ಅವರು ಸೇರ್ಕೊಂಡು ಗನ್ ಕೊಡಿಸ್ತಾ ಇದ್ದಾರೆ. ಇಲ್ಲಿ ಗನ್ ತೊಗೊಂಡ್ವಿ. ಇನ್ನು ಓಕೆ ಫ್ರೆಂಡ್ಸ್, ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಆದಷ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್.